ಹಾಯ್ ಎಲ್ರಿಗೂ ನಮಸ್ಕಾರ. ನಾವಿವತ್ತು ಓಂ ಶಕ್ತಿ ಹೋಗ್ತಾ ಇದ್ದೀವಿ. ಸೊ ಹೋಗ್ತಾ ಆನ್ ದ ವೇ ಯಾವ್ಯಾವ ದೇವಸ್ಥಾನಕ್ಕೆ ಹೋಗ್ತೀನಿ ಅಂತ ತೋರಿಸ್ತೀನಿ. ಫಸ್ಟು ಯಾರೇ ಆಗಲಿ ಮಾಲೆ ಹಾಕಿಸ್ಕೊಂಡು ಫಸ್ಟು ಹೋಗೋ ದೇವಸ್ಥಾನ ಬಂದು ಇದು ಪ್ರತ್ಯಂಗರಿ ದೇವಿದು. ಇದೊಂದು ಶಕ್ತಿ ಪೀಠ. ನಾವು ಇಷ್ಟು ದಿನ ಅಂದ್ಕೊಂಡಿದ್ವಿ, ಸುಮಾರು ಸಲ ಹೋಗಿದ್ದೀವಿ. ಬಟ್ ನಾನು ಅಂದ್ಕೊಂಡಿದ್ದೆ ಇದು ಅಂಗಾಳ ಪರಮೇಶ್ವರಿ ಅಂತ. ಸ್ವಲ್ಪ ಜನ ಅಂಗಾಳ ಪರಮೇಶ್ವರಿ ಅಂತಾರೆ, ಸ್ವಲ್ಪ ಜನ ಪ್ರತ್ಯಂಗರಿ ದೇವಸ್ಥಾನ ಅಂತಾರೆ. ಸೊ ನಾವು ಒಳಗಡೆ ಹೋಗಿದ ತಕ್ಷಣ ವೈಬ್ ಈ ಥರ ಆಯಿತು. ಈಗ ಮೋಸ್ಟ್ಲಿ ಕನ್ಸ್ಟ್ರಕ್ಷನ್ ಏನೋ ಮಾಡ್ತಿದ್ದಾರೆ. ಸೊ ಹಂಗಾಗಿ ಎಂಟ್ರೆನ್ಸಲ್ಲಿ ಫುಲ್ ಕವರ್ ಮಾಡಿದರು. ನಮ್ಮ ಕರ್ನಾಟಕ ದೇವಸ್ಥಾನಕ್ಕೆ ಕಂಪೇರ್ ಮಾಡಿದ್ರೆ ಎರಡೂ ಸ್ವಲ್ಪ ಡಿಫ್ರೆಂಟ್ ಫೀಲಿಂಗ್ಸ್ ಇದೆ. ಲೈಕ್ ನಮ್ಮ ದೇವಸ್ಥಾನನೇ ಬೇರೆ ಥರ ಇರುತ್ತೆ, ಅವ್ರ ದೇವಸ್ಥಾನಗಳೇ ಬೇರೆ ಥರ ಇರುತ್ತೆ. ಒಳಗಡೆ ಹೋಗಿದ ತಕ್ಷಣ ಮೆಣಸಿನ್ಕಾಯಿ ಕೊಡ್ತಾರೆ ಮತ್ತು ನಿಂಬೆಹಣ್ಣು ಕೊಡ್ತಾರೆ. ಫಸ್ಟು ಮೆಣಸಿನ್ಕಾಯಿ ಕೊಡೋದನ್ನ ನಮ್ಮ ತಲೆ ಮೇಲೆ 3 ಸುತ್ತು ಹಾಕಿ ಅದನ್ನು ವಾಪಸ್ ಅವ್ರಿಗೆ ಕೊಟ್ಟರೆ ಅವರು ಹೋಮ ಮಾಡೋ ಟೈಮಲ್ಲಿ ಅದನ್ನು ಯೂಸ್ ಮಾಡ್ತಾರೆ, ಅದನ್ನು ಹೋಮಕ್ಕೆ ಹಾಕಿ ಬರ್ನ್ ಮಾಡ್ತಾರೆ ಅಂತ ಹೇಳಿದ್ರು. ಸೊ ಹಂಗಾಗಿ ನಾವು ಅದನ್ನು ಮಾಡಿ ಕೊಟ್ವಿ. ಆಮೇಲೆ ನಿಂಬೆಹಣ್ಣು ಕೊಡ್ತಾರೆ. ನಿಂಬೆಹಣ್ಣು ಇಂದ ನಮಗೆ ದೃಷ್ಟಿ ತೆಗೆದ್ಬಿಟ್ಟು ಕಾಲಭೈರವ ದೇವ್ರ ಮುಂದೆ ನಿಂಬೆಹಣ್ಣಿಂದ ನಮಗೆ ದೃಷ್ಟಿ ತೆಗಿತಾರೆ. ಈ ದೇವಸ್ಥಾನದಲ್ಲಿ ಕಾಲಭೈರವ, ಪ್ರತ್ಯಂಗರಿ ದೇವಿ, ಆಮೇಲೆ ರಾಹು ಮತ್ತು ಕೇತು ದೇವಸ್ಥಾನಗಳಿದ್ದಾವೆ ಇಲ್ಲಿ. ಸೊ ಇದೇ ನೋಡಿ, ನಾವು ಕೊಡೋ ಮೆಣಸಿನ್ಕಾಯಿನೆಲ್ಲ ಇಲ್ಲಿ ಹೋಮ ಮಾಡ್ತಾರಂತೆ. ಫಸ್ಟು ದೇವ್ರ ಒಳಗಡೆ ಹೋಗ್ತಿದ್ದಂಗೆ ಒಂದು ಚೊಂಬಲ್ಲಿ ನೀರು ದೇವ್ರಿಗೆ ಅಭಿಷೇಕ ನಮ್ಮ ಕೈಯಾರೆ ಮಾಡಿಸ್ತಾರೆ. ಒಂದು ಚೊಂಬಲ್ಲಿ ನೀರು ಕೊಡ್ತಾರೆ. ಅದನ್ನು ತಲೆ ಮೇಲೆ ಇಟ್ಕೊಂಡೋಗಿ ನಾವು ಹಾಕಿದ್ರೆ ಅದು ಡೈರೆಕ್ಟ್ ಹೋಗಿ ದೇವ್ರ ಪಾದಕ್ಕೆ ಬೀಳುತ್ತೆ. ಇನ್ನೊಂದೇನೆಂದರೆ ಈ ದೇವಸ್ಥಾನದಲ್ಲಿ ರಾಹು ಮತ್ತು ಕೇತು ಇರೋದ್ರಿಂದ ನಾವು ಒಳ್ಳೆಯದನ್ನೇ ಯೋಚನೆ ಮಾಡಿಕೊಂಡು ಹೋಗಿ ಹಾಕಬೇಕು. ಸ್ವಾರ್ಥ ಇಲ್ದಂಗೆ ನಮ್ಮ ಭಕ್ತಿಯಲ್ಲಿ ಒಳ್ಳೇದಿದ್ದರೆ ರಾಹು ಮತ್ತು ಕೇತು ದೇವರ 2 ಕಿವಿ ಹತ್ರ ಇರ್ತಾರಂತೆ, ಎಡಗಡೆ ಮತ್ತು ಬಲಗಡೆ. ಸೊ ನಾವು ಒಳ್ಳೆಯದನ್ನು ಏನು ಹೇಳ್ತೀವಿ ಅದನ್ನು ದೇವ್ರಿಗೆ ತಲುಪಿಸ್ತಾರಂತೆ. ನಾವು ಕೆಟ್ಟದ್ದನ್ನು ಹೇಳಿದ್ರೆ ರಾಹು ಮತ್ತು ಕೇತು ಕೆಲಸನೇ ಅದಲ್ವಾ. ಸೊ ಹಂಗಾಗಿ ಅವರು ಹೇಳ್ತಾ ಇರ್ತಾರೆ, ದೇವ್ರನ್ನ ನೀಟಾಗಿ ನೋಡಿ ಒಳ್ಳೆಯದನ್ನು ಯೋಚನೆ ಮಾಡ್ಕೊಂಡು ಹೇಳಿ, ದೇವ್ರ ಹತ್ರ ಒಳ್ಳೆಯದನ್ನು ಯೋಚನೆ ಮಾಡಿ ಕೇಳಿ ಅಂತ. ಸೊ ನಾವು ಹೋದಾಗ ಅಷ್ಟೊಂದೇನು ರಶ್ ಇರಲಿಲ್ಲ. ಸೊ ಬೇಗ ದರ್ಶನ ಎಲ್ಲ ಮುಗೀತು. ದರ್ಶನ ಎಲ್ಲ ಮುಗಿದು ಆಚೆ ಬಂದ್ವಿ. ಅಲ್ಲೊಂದು ಅರ್ಶಿಣದ ಕೊಂಬೆಲ್ಲ ಕಟ್ತಿದ್ರು. ಅದು ಏನಾದರೂ ಮದುವೆ ಆಗದಲ್ಲೇ ಇರೋರಿಗೆ, ಮದುವೆ ಆಗಿ ಏನಾದರೂ ಪ್ರಾಬ್ಲಮ್ ಆಗ್ತಿದ್ರೆ ಅಂಥವ್ರಿಗೆ ಒಳ್ಳೇದಾಗುತ್ತೆ ಅಂತ ಅರ್ಶಿಣ ಕೊಂಬು ಕೊಟ್ಟರು. ಸೊ ಇದು ಈ ದೇವಸ್ಥಾನದ ಟೂರು. ಸೊ ನಂಗೆ ಗೊತ್ತಿದ್ದದನ್ನ ಶೇರ್ ಮಾಡಿದ್ದೀನಿ. ಇನ್ನೂ ಯಾರಿಗಾದರೂ ಗೊತ್ತಿದ್ದರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್